ಕೆಎಸ್ಆರ್ಟಿಸಿ ಮಹಿಳಾ ಸಿಬ್ಬಂದಿ ಮೇಲೆ ಹಲ್ಲೆಗೆ ಯತ್ನವನ್ನ ಮಾಡಲು ಇದೀಗ ಪ್ರಯತ್ನವನ್ನ ಪಟ್ಟಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಟಿಸಿ ಮೇಲೆ ಹಲ್ಲೆ ಯತ್ನವಾಗಿದೆ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಟಿಸಿ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಬಸ್ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದೆ. ಕೆಎಸ್ಆರ್ಟಿಸಿ ಟಿಸಿ ಸತ್ಯ ವಿಜಯ ಮೇಲೆ ಹಲ್ಲೆಗೆ ಪ್ರಯತ್ನವನ್ನ ಮಾಡಲಾಗಿದೆ. ಬಸ್ ನಿಲ್ದಾಣದ ಒಳಗೆ ಬೈಕ್ನಲ್ಲಿ ಬಂದಿದ್ದಕ್ಕೆ ಪ್ರಶ್ನೆ ಮಾಡಿದ್ರು. ಈ ರೀತಿ ಬೈಕ್ನಲ್ಲಿ ಬರಬಾರದು ಎಂದಿದ್ದ ಅಧಿಕಾರಿಗೆ ಇದೀಗ ಪ್ರಶ್ನೆ ಮಾಡಿದ್ದಕ್ಕೆ ಸುರೇಶ್ ಎಂಬಾತನಿಂದ ಹಲ್ಲೆ ಮಾಡಲಾಗಿದೆ. ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಡಿ ಇದೀಗ ದೂರು ಕೂಡ ದಾಖಲಾಗಿದೆ. ಚಿಕ್ಕಬಳ್ಳಾಪುರ ನಗರ ಠಾಣೆಯಲ್ಲಿ ಇದರ ಸಂಬಂಧಪಟ್ಟಂತೆ ದೂರು ದಾಖಲಿಸಲಾಗಿದೆ. ಯಾಕೆ ಅಂತಂದ್ರೆ ಈಗ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಗಾಡಿಗಳನ್ನ ತರೋ ಹಾಗಿಲ್ಲ. ಆದ್ರೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಇದೇನಾ ಗಾಡಿ ಬೈಕ್ ತಗೊಳ್ಳಿ ಸರ್. ಅಂದ್ರೆ ಕೈ ಎತ್ಕೊಂಡೇ ಬರ್ತಾ ಇದ್ದಾನೆ, ಹೊಡಿಯಕ್ಕೆ ಬರ್ತಾ ಇದ್ದಾನೆ. ಏನು ಮಾಡ್ತೀಯ ನೀನು? ನನ್ನ ಪಕ್ಕ ಲೋಕಲ್, ನಾನು ಏನು ಮಾಡೋಕ್ಕಾಗುತ್ತೆ ನಿನ್ನ ಕೈಯಲ್ಲಿ ಅಂತೇಳ್ಬಿಟ್ಟು ಹೊಡಿಯಕ್ಕೆ ಬರ್ತಾ ಇದ್ದೆ. ನಾನು ಕೇಳಿದೆ, ಏನಪ್ಪ ಹಂಗೆ ಲೋಕಲ್ ಅಂದರೆ ನಿನಗೆ ನೀನೇನು ಬೇಕಾದರೂ ಮಾಡ್ಬೋದಾ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತೀಯ ನೀನು ಅಂತೇಳಿ ಬೈದೆ. ನಾನು ಬಂದರು ಸರ್, ಅಲ್ಲಿ ಪ್ರೂಫ್ ಇದೆ, ನಮ್ಮ ಡಿ ಸಿ ಸಾಹೇಬ್ರೆಲ್ಲ ಇಲ್ಲೇ ಇದ್ರು, ನೋಡಿದ್ರು. ಯಾಕಪ್ಪ ಹಂಗೆಲ್ಲ ಮಾತಾಡ್ತೀಯ ಅಂತ ಅವರು ಗದರಿಸಿದ್ರು. ಇವಾಗ 112ಗೆ ಕಂಪ್ಲೇಂಟ್ ಮಾಡಿ ಹೋಗೋಕ್ಕೆ ಬಂದಿದ್ದಾರೆ ಸರ್. ಟೂ ವೀಲರು ಬಸ್ ಸ್ಟ್ಯಾಂಡ್ ಒಳಗಡೆ ಬರೋಗಿಲ್ಲ. ನಾವು ಆ ಕಡೆ ಅಲ್ಲಿ ಫಸ್ಟ್ ಗೇಟಲ್ಲಿ ಬೋರ್ಡ್ ಹಾಕಿದ್ದೀರಿ, ಆ ಕಡೆ ಎಂಟ್ರೆನ್ಸಲ್ಲಿ ಈ ಕಡೆ ಎರಡು ಕಡೆಯಿಂದನೂ ಬೋರ್ಡ್ ಹಾಕಿದ್ದೀವಿ ಸರ್. ನಾವು ಗಾಡಿ ಒಳಗಡೆ ಬರೋಂಗಿಲ್ಲ ಅಂತ ಆದರೂ ಬರ್ತಾಯಿದ್ರು. ಏನೋ ಪೇಷಂಟ್ಸು ಇಲ್ಲ ಬೇರೆ ಏನಾದರೂ ಎಮರ್ಜೆನ್ಸಿ ಇದ್ದರೆ ನಾವೇ ಕರ್ಕೊಂಡೋಗಿ ಬಸ್ ಹಚ್ತೀವಿ ಸರ್. ನಮಗೂ ಮಾನವೀಯತೆ ಅನ್ನೋದಿದೆ. ಅದು ಬಿಟ್ಟು ಇವರು ಯೂನಿಫಾರ್ಮಲ್ಲೂ ಇದೀರಿ, ಕೆಲಸ ಮಾಡ್ತಾಯಿದ್ದೀರಿ, ನಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ನಾವು ಈ ಕೆಲಸ ಮಾಡ್ತಾ ಇದ್ದೀರಿ ಅಂತ ಗೊತ್ತಿದ್ದು ಅವನಿಗೆ ಬಂದು ಏಕ್ದಮ್ ಹಂಗೆ ಒಬ್ಬರ ಮೇಲೆ ಹೆಣ್ಮಗು ಮೇಲೆ ಮಾತಾಡೋದು ಸರಿನಾ? ಅವ್ರಿಗೆ ಕೇಳಿದ್ದಕ್ಕೆ ಇದು ಮಾಡಕ್ಕೆ ಬರ್ತಾ ಇದ್ದಾನೆ, ರೋಪ್ ಆಗ್ತಾ ಇದ್ದಾನೆ. ಏನಂದ್ರೆ ಅದು ಮಾತಾಡ್ತಾ ಇದ್ದಾನೆ. ಏಕವಚನದಲ್ಲಿ ಮಾತಾಡಿದ್ರು ಸರ್. ಇದೆಯಾ ನೀನು, ಕೀಕ್ ಮುಟ್ತಾ ಇದೆಯಾ ನೀನು, ಬಿಡು ಕೀ ಅಂತಂದ. ಅದಕ್ಕೆ ಕೋಪ ಬಂದು ನಾನು ಕೀ ಕಿತ್ಕೊಂಡಿದ್ದು ನಿಜ. ಆಮೇಲೆ ಹೊಡಿಯಕ್ಕೆ ಬರ್ತಾ ಇದ್ದಾನೆ ಸರ್. ನಂಗೆ ನವೀನ್ ಕಿರಣ್ ಗೊತ್ತು, ಅವ್ರು ಗೊತ್ತು, ಇವ್ರು ಗೊತ್ತು. ಫೋನ್ ಮಾಡಿ ಮಾತಾಡಿ ಅವ್ರನ್ನ. ನನ್ನ ಪಕ್ಕ ಲೋಕಲ್, ನಾನು ಇಲ್ಲೇ ಮಾಡ್ತಾ ಇರೋದು ಕೆಬಿಯಲ್ಲೇ. ಸುರೇಶ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಒಳಗಡೆ ನೀವು ಎಂಟ್ರಿ ಆಗಬಾರ್ದಲ್ಲ ಸರ್. ಗೊತ್ತಿಲ್ದಿರ ಮಾಡಿದ್ದೀನಿ ಸರ್, ಗೊತ್ತಿಲ್ದಿರ ಬಂದ್ಬಿಟ್ಟಿದ್ದೀನಿ ಸರ್. ಒಬ್ಬ ಟೀಚರ್ ಬೇರೆ. ಹೌದು ಸರ್, ಹೌದು ಸರ್. ಸಾರಿ ಸರ್, ಗೊತ್ತಿಲ್ದಿರ ಬಂದಿದ್ದೀನಿ. ಏನು ಶಿಕ್ಷೆ ಕೊಡಿ, ಗೊತ್ತಿದ್ದರೆ ಬಂದಿದ್ದೀನಿ ಸರ್. ಹೌದು ಸರ್. ಯಾವುದೇ ರೀತಿ ನೋಡಿ, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಟಿಸಿ ಮೇಲೆ ಹಲ್ಲೆಯನ್ನ ಮಾಡೋದಕ್ಕೆ ಮುಂದಾಗಿದ್ದ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಜಾಯಿನ್ ಆಗ್ತಾ ಇದ್ದಾರೆ. ಶ್ರೀನಿವಾಸ್, ಇದೀಗ ಚಿಕ್ಕಬಳ್ಳಾಪುರದಲ್ಲಿ ಏನು ಈ ಘಟನೆ ನಡೆದಿದೆ, ನಿಜಕ್ಕೂ ಇದು ರೌಡಿಗಳ ಗ್ಯಾಂಗ್ ಅನ್ನೋ ತರ ಆಗೋಗ್ಬಿಡುತ್ತೆ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡೋದಾದ್ರೆ. ಆದ್ರೆ ಒಬ್ಬ ಟಿಸಿ ಮಹಿಳೆ ಮೇಲೆ ಈ ರೀತಿ ಮುಂದಾಗುವಂಥದ್ದು ಏನಿತ್ತು, ಏನಾಯ್ತು, ಎಕ್ಸಾಕ್ಟ್ ಆಗಿ ಡೀಟೇಲ್ಸ್ ಕೊಡಿ. ಏನೊಂದು ಶಿಡ್ಲಘಟ್ಟದ ರಾಜೀವ್ ಗೌಡರ ಧಮಕಿ ವಿಚಾರದಲ್ಲೇ ಸಹ ಈಗ ಚಿಕ್ಕಬಳ್ಳಾಪುರದ ಸಹ ಮಹಿಳಾ ಅಧಿಕಾರಿ ಮೇಲೆ ಹಲ್ಲೆಗೆ ಯತ್ನಿಸಿರುವಂತದ್ದು. ಇನ್ನು ಚಿಕ್ಕಬಳ್ಳಾಪುರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಟಿಸಿ ಮೇಲೆ ಹಲ್ಲೆ ಮಾಡೋದಕ್ಕೆ ಯತ್ನ ಮಾಡಿರುವಂತದ್ದು ಸುರೇಶ್. ಮತ್ತು ಮಹಿಳಾ ಸಿಬ್ಬಂದಿ ಮೇಲೇನೆ ಏಕವಚನದಲ್ಲಿ ಬೈದು ಮತ್ತೆ ಹಲ್ಲೆ ಮಾಡುವುದಕ್ಕೆ ಮುಂದಾಗಿರುವಂತಾನೆ ಹೇಳ್ಬೋದು. ಇನ್ನು ಏನು ಬಸ್ ನಿಲ್ದಾಣ ಒಳಗೆ ಬೈಕ್ ಬರಬಾರ್ದು ಅಂತ ಹೇಳಿದಕ್ಕೆ ಏನು ಅಲ್ಲಿರುವಂತಹ ಕೆಎಸ್ಆರ್ಟಿಸಿ ಟಿಸಿ ಅವರ ಮೇಲೆ ನೀನ್ ಕೇಳೋದಕ್ಕೆ ನಿನ್ಗೇನು ಹಕ್ಕಿದೆ, ನಾವು ಬರ್ತೀವಿ ಅಂತ ಹೇಳಿ ಸುರೇಶ್ ಎಂಬ ಹಾಕಿ ಆದ್ಮೇಲೆ ಹಲ್ಲೆಗೆ ಒಳಗಾಗಿರುವಂತದ್ದು. ಇನ್ನು ಅಧಿಕಾರಿಗೆ, ಇನ್ನು ಆ ಟಿಸಿ ಅಧಿಕಾರಿ ಸಂಬಂಧಪಟ್ಟಂತೆ ಸಹ ಅವರು ಒಂದು ಆ ಸುರೇಶ್ನ ಬೈಕ್ ನನ್ನ ಅಡ್ಡಪಡಿಸುವಂತ ಒಂದು ಸಂದರ್ಭದಲ್ಲಿ ಸಹ ಅವನು ಈ ಒಂದು ಏಕವಚನದಲ್ಲಿ ಬೈದಿರುವುದು ಮತ್ತೆ ನಿಲ್ಲಿಸೋದು, ಮತ್ತೆ ನೀನು ಏನ್ ಮಾಡ್ತೀವಿ ಮಾಡ್ಕೋ ಅನ್ನೋಂತಹ ಪ್ರಶ್ನೆ ಸಹ ಟಿಸಿ ಮತ್ತೆ ಟಿಸಿಗೆ ಸತ್ಯ ವಿಜಯ ಮೇಲೆ ಹೇಳಿರುವಂತದ್ದು. ಇನ್ನು ಈ ರೀತಿ ಬೈಕ್ ನಲ್ಲಿ ಬರುವಾದ್ರೆ ಈ ರೀತಿ ಬೈಕ್ ನಲ್ಲಿ ಯಾವತ್ತೂ ಬರಬಾರ್ದು. ಇದಕ್ಕೆ ಬಸ್ ನಿಲ್ದಾಣಕ್ಕೆ ಬಸ್ ಮಾತ್ರ ಬರ್ಬೇಕು, ಯಾವುದೇ ತರಲಿ ಬೈಕ್ ಡ್ರಾಪ್ ಕೊಡುವ ನೆಪದಲ್ಲಿ ಯಾರು ಬರ್ಬಾರ್ದು ಅಂತಕ್ಕೆ ಹೇಳೋದಕ್ಕೆ ಆ ಒಂದು ಸತ್ಯ ವಿಜಯ ಮೇಲೆ ಅವರ ಸುರೇಶ್ ಎಂಬ ಯುವಕ ಸಹ ಒಂದು ಏಕವಚನದಲ್ಲಿ ಬೈದು ಹೆಂಗಂದ್ರೆ ಮತ್ತೆ ಸತ್ಯವತಿ ಮೇಲೆ ಹಲ್ಲೆಗೆ ಪ್ರಶ್ನಿಸಿರುವಂತದ್ದು. ಇನ್ನು ಸುರೇಶ್ ಮೇಲೆ ಸಹ ಒಂದು ಟಿಸಿ ಆಗಿರುವಂತಹ ಸತ್ಯವತಿ ಮೇಲೆ
ಇನ್ನು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದೇನೆ ಅಂತ ನಗರ ಠಾಣೆಯಲ್ಲಿ ಈಗಾಗಲೇ ದೂರು ಸಹ ದಾಖಲಾಗಿರುವಂತದ್ದು. ಈ ಒಂದು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಒಂದು ಸುರೇಶ್ ಮೇಲೆ ಬಹಳಷ್ಟು ಒಂದ್ ಸ್ವಲ್ಪ ಅಲ್ಲಿರುವಂತಹ ಸ್ಥಳೀಯರು ಸಹ ಒಂದಷ್ಟು ಭೂಸವನ್ನು ಸಹ ಮತ್ತೆ ಬೈದಿರುವಂತದ್ದು. ಒಟ್ಟಾರೆಯಾಗಿನೂ ಈ ಮಹಿಳೆ ಅಧಿಕಾರಿಗೆ ಒಂದು ಧಮಕಿ ಹಾಕಿದ ಪ್ರಕರಣದ ಒಂದು ಕಡೆ ರಾಜೀವ್ ಗೌಡ ಜೈನಲ್ಲಿದೆ, ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರದಲ್ಲಿ ಮತ್ತೆ ಮರುಗೊಳಿಸಿದಂಗೆ ಮತ್ತೆ ಇವನು ಮಹಿಳಾ ಅಧಿಕಾರಿ ಮೇಲೆ ಏಕವಚನದಲ್ಲಿ ಬೈದಿದ್ದೇನೆ ಎಂಬುದಕ್ಕೆ ಇದೊಂದು ನಿದರ್ಶನ ಅಂತಾನೆ ಹೇಳ್ಬೋದು. ವಿಚಾರ ಎಸ್ ಶ್ರೀನಿವಾಸ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.